ಕುಡುಚಿ ಬೆಲ್ಲದ ಪುಡಿ ತಯಾರಿಕೆ ಮಾಲೀಕರ ವಿರುದ್ಧ ಸ್ಪಷ್ಟ ನೀಡಿದ ರಾಯಲ್ ಇಂಡಿಯನ್ ಅಕಾಡೆಮಿ ಸ್ಕೂಲ್ ಫಾದರ್ ಮಾರ್ಟಿನ್ ಡಿಸಲ್ವಾ. ರಾಯಲ್ ಸ್ಕೂಲ್ ಬಳಿ ಯಾವುದೇ ದಾಖಲಾತಿಗಳು ಇಲ್ಲದೇನೆ ಈ ಶಾಲೆಯನ್ನು ನಡೆಸುತ್ತಿದ್ದಾರೆ ಎಂದು ಸುಳ್ಳಿನ ಸರಮಾಲೆ ನಮ್ಮ ಮೇಲೆ ಹೊರಿಸಲಾಗಿದೆ ಎಂದು ಒಂದು ವರದಿಯಲ್ಲಿ ಪ್ರಸಾರವಾಗಿದೆ. ಇದೇ ವಿಷಯ ಕುರಿತು ನಾವು ಎಲ್ಲಾ ದಾಖಲೆಗಳ ಸಮೇತ ಈ ಶಾಲೆಯನ್ನು 2011ರಿಂದ ಎಲ್ಲ ದಾಖಲೆಗಳನ್ನು ಇಟ್ಟುಕೊಂಡು ನಾವು ಈ ಶಾಲೆ ನಡೆಸುತ್ತಿದ್ದೇವೆ ಎಂದು ಸ್ಪಷ್ಟೀಕರಣ ನೀಡಿದ ಫಾದರ್ ಮಾರ್ಟಿನ್ ಡಿಸಲ್ವಾ. ಮೊಟ್ಟ ಮೊದಲು ಸ್ಟೇಷನ್ ರೋಡ್ ಕುಡುಚಿಗೆ ಬಂದಿದ್ದು ನಾವು 2009ರಲ್ಲಿ ಬ್ಲೇ ಓ ಮತ್ತು LKG UKG ಎಂಬುವ ಎರಡು ಸ್ಕೂಲ್ ಸ್ಟೇಷನ್ ರೋಡ್ ಕುಡುಚಿ ಪಟೇಲ್ ಬಿಲ್ಡಿಂಗ್ ನಲ್ಲಿ ಪ್ರಾರಂಭಿಸಿದೆವು. ಅಲ್ಲಿ ಬಿಲ್ಡಿಂಗ್ ನಲ್ಲಿ 3 ಕ್ಲಾಸಿಗೆ ಮಾತ್ರ ಜಾಗವಿತ್ತು. ಆದ್ದರಿಂದ ನಾವು ಕುಡುಚಿ ಪಟ್ಟಣದ ಗಣಿಕೋಡಿಗೆ ಬಂದಿದ್ದು 2011ರಲ್ಲಿ. ಅಲ್ಲಿಂದ ಬಾಂಡ್ ಮುಖಾಂತರ ಈ ಜಾಗವನ್ನು ಲೀಸ್ ಪಡೆದು ನಂತರ ಹಂತ ಹಂತವಾಗಿ ಎಲ್ಲ ಪರ್ಮಿಷನ್ಗಳನ್ನು ಪಡೆದು ಈ ಕಟ್ಟಡವನ್ನು ಕಟ್ಟಲು ಪ್ರಾರಂಭಿಸಿದೆವು. ಈಗ ಈ ಮಟ್ಟಕ್ಕೆ ಈ ಶಾಲೆ ಬೆಳೆದಿದೆ. 500 ವಿದ್ಯಾರ್ಥಿಗಳು ಸದ್ಯದಲ್ಲಿ ಕಲಿಯುತ್ತಿದ್ದಾರೆ. ಆದರೆ ನಮಗೆ ಇಲ್ಲಿಯ ಸುತ್ತಮುತ್ತಲಿನ ಬೆಲ್ಲದ ಫ್ಯಾಕ್ಟರಿಯ ಶಾಲೆಯ ಪರಿಸರವನ್ನು ನಾಶಪಡಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗುತ್ತಿದೆ. ನಮ್ಮ ಇಡೀ ದಾಖಲೆಗಳನ್ನು ಪರಿಶೀಲಿಸಿ ಇದಕ್ಕೆ ನ್ಯಾಯವನ್ನು ಒದಗಿಸಬೇಕೆಂದು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುತ್ತಿದ್ದೇನೆ. ನಾನು ಫಾದರ್ ಮಾರ್ಟಿನ್ ಡಿಸಿಲ್ವಾ, ರಾಯಲ್ ಸ್ಕೂಲ್ನ ರಾಯಲ್ ಇಂಡಿಯನ್ ಅಕಾಡೆಮಿ ಕುರ್ಚಿಯ ಚೇರ್ಮನ್ ಇದ್ದೀನಿ. ನಿನ್ನೆ ಒಂದು ವಿಡಿಯೋವನ್ನು ನಾನು ಮೊಬೈಲಲ್ಲಿ ಗಮನಿಸಿದೆ. ಫ್ಯಾಕ್ಟ್ರಿಯ ಸಹಮಾಲೀಕರಾದಂಥ ಮಗ್ದೂಮ್ ಮತ್ತು ಅವರ ವಕೀಲರು, ಶಿರ್ಗಾ ವಕೀಲರು ಅಂತ ನನಗೆ ತಿಳಿದು ಬಂತು, ಅವರು ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ. ಅದು ಭಾಳ ದುಃಖಕರವಾದ ವಿಷಯ ಏನಂದರೆ ಎಲ್ಲ ಸುಳ್ಳಿನ ಸರಮಾಲೆಯನ್ನು ಹಿಡಿದಿದ್ದದು. ಯಾವುದೇ ಸತ್ಯಾಂಶವಿಲ್ಲದ ಒಂದು ವಿಡಿಯೋವನ್ನು ಮಾಡಿ ಜನರಿಗೆ ನಂಬಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇದನ್ನು ವಿಷಾದದಿಂದ ಹೇಳಿ, ಇದು ನಾವು ಇದನ್ನು ಸತ್ಯವನ್ನು ತಿಳಿಸದೇ ಇದ್ದರೆ ಜನರಿಗೆ ಗೊತ್ತಾಗೋದಿಲ್ಲ ಮತ್ತು ಅವರೇ ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಅದರಿಂದ ಅವರು ಹೇಳ್ತಾ ಇದ್ದಾರೆ ದಾಖಲಾತಿಗಳೇ ಇಲ್ಲ ನಮ್ಮದು ಅಂತ, ಪರ್ಮಿಷನ್ ನಾವು ಯಾರಿಗೂ ತೋರಿಸ್ತಾ ಇಲ್ಲ ಅಂತ. ಮತ್ತು ಹಸಿ ಸುಳ್ಳನ್ನು 18ರಲ್ಲಿ ನಾವು 2018ರಲ್ಲಿ ಇಲ್ಲಿ ಬಂದಿದ್ದೇವೆ, 22ರಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ದೇವೆ, ಅದ್ರ ಮುಂಚೆ ಕಾರ್ಖಾನೆ ಇತ್ತು. ಇವೆಲ್ಲ ಈಗ ನಾವು ಕೆಲವೊಂದು ಫೋಟೋಗ್ರಾಫ್ಸ್ ನಿಮಗೆ ತೋರಿಸಲಿದ್ದೇನೆ. ಈಗ ಫಸ್ಟ್ ಅವ್ರು ಹೇಳ್ತಾ ಇರೋದು ಸ್ಕೂಲಿಗೆ ಪರ್ಮಿಷನ್ ಇಲ್ಲ. ಅವ್ರು ಫಸ್ಟ್ ಪರ್ಮಿಷನ್ 2011 ತೊಗೊಂಡಿದ್ದು ಪಟೇಲ್ ಬಿಲ್ಡಿಂಗಲ್ಲಿ. ಅದು ಬಿಲ್ಡಿಂಗ್ ನಂಬರ್ ಹಾಕಿ ಪರ್ಮಿಷನ್ ಕೊಡಲಾಗಿದೆ ಅಂತ. ಇಲ್ಲಿ ವಾರ್ಡ್ ನಂಬರ್ 13 ಇದೆ ಅಂತ. ಇದು ಪರ್ಮಿಷನ್ ಕಾಪಿ ಇದೆ ನಮ್ಮ ಹತ್ರ, 2011ರದ್ದು, ಡೇಟೆಡ್ 21/5/2011ರಲ್ಲಿ ಕೊಟ್ಟಿರೋದು. ಇದರಲ್ಲಿ ರಾಯಲ್ ಇಂಡಿಯನ್ ಅಕಾಡೆಮಿ ಕನ್ನಡ ಮಾಧ್ಯಮ ಕಿರಿಯ ಪ್ರಾಥಮಿಕ ಶಾಲೆ ಕುಡುಚಿ, ತಾಲೂಕು ರಾಯಬಾಗ, ಇದು ಅಡ್ರೆಸ್. ನಾವು ಅಲ್ಲಿದ್ದು ಸ್ಟೇಷನ್ ರೋಡ್ ಕುಡುಚಿ, ಸ್ಟೇಷನ್ ರೋಡ್ ಕುಡುಚಿ. ಅದು ಈಗಲೂ ಕೂಡ ನಮ್ಮದು ಅಡ್ರೆಸ್ ಎಲ್ಲ ಕೆಲವು ಸಲ ಸ್ಟೇಷನ್ ರೋಡಲ್ಲಿ. ಈಗ ಇಲ್ಲಿ ಅಂತ ತೋರಿಸ್ಲಿಕ್ಕೆ ನಾವು ಈ ಕೆಳಗಿನ ಒಂದು ರಸ್ತೆ ಇತ್ತೀಚೆಗೆ ಒಂದು 3-4 ವರ್ಷ ಆದ ನಂತರ ಆಗಿದ್ದಕ್ಕೆ ಗಣಿಕೋಡಿ ರಸ್ತೆ ಅಂತ ಇಟ್ಟಿದ್ದೀವಿ. ಮೊದಲು ಗಣಿಕೋಡಿ ರಸ್ತೆನೂ ಇರಲಿಲ್ಲ, ಇಲ್ಲಿ ಅವ್ರಿಗೆ ಗೊತ್ತಿದೆ. ಅದು ಈ ಪ್ಲೇಸಿಗೆ ಯಾವುದೇ ಹೆಸರಿರಲಿಲ್ಲ, ಇದೊಂದು ತೋಟ ಆಗಿತ್ತು. ಹಾಗಾಗಿ ನಾವು ಕುಡುಚಿ ಅಂತ ಹಾಕಿದ್ವು ಆಯಿತಾ, ಕುಡುಚಿ ಅಂತ. ಇಲ್ಲಿ ಯಾವುದೇ ಇದಿಲ್ಲ. ಅವ್ರು ಸರ್ವೆ ನಂಬರು ಕೇಳ್ತಾ ಇದ್ದಾರೆ, ಸರ್ವೆ ನಂಬರ್ ಇದೆಯಾ ಸರ್ವೆ ಇಗಳು ಅಂತ. ನಾನು ನಿಮ್ಗೆ ಹೇಳ್ತೇನೆ, 2010ರಲ್ಲಿ ನಮ್ಮ ಜಾಗದ್ದು ಸೇಲ್ ಡೀಡ್ ಖರೀದಿ ಕರಾರು ಪತ್ರ, ನಾವು 2010ರಲ್ಲಿ ಖರೀದಿ ಕರಾರು ಪತ್ರವನ್ನು ಮಾಡ್ಕೊಂಡಿದ್ದೇವೆ ಜಾಗದ ಮಾಲೀಕರೊಡನೆ. 2010 ಜೂನ್ 16ರಂದು ನಿಮಗೆ ಕೊಡ್ತೇನೆ ಆಮೇಲೆ ನಾನು ಈ ಪತ್ರ. ಇದು ತಗೊಂಡ್ಕೊಂಡು ನಮಗೆ, ಯಾಕಂದರೆ UKG ಅಲ್ಲಿ ನಾವು ನಡೆಸ್ತಾ ಇದ್ದು, ನಮಗೆ 1ನೇ ತರಗತಿಗೆ ಜಾಗ ಬೇಕಿತ್ತು. ಆಗ ಜಾಗ ಹುಡುಕಿ ಈ ಜಾಗ ಪ್ರಸ್ತುತ ಅಂತ ಎಲ್ಲ ರೆಕಾರ್ಡ್ ಸರಿ ಇದೆ ಅನ್ನೋ ಉದ್ದೇಶಕ್ಕೆ ಈ ಜಾಗಕ್ಕೆ ನಾವು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಇದನ್ನು ನಾವು ಖರೀದಿ ಕರಾರು ಪತ್ರ ಮಾಡಿಕೊಂಡು ಆ ಜಮೀನು ಮಾಲೀಕರಿಗೆ ಹೇಳ್ದು, ನಾವು ಖರೀದಿ ಮಾಡೋ ತನಕ ಲೇಟ್ ಆಗ್ತದೆ, ನಮಗೆ ಕಬ್ಜಾ ಕೊಡಿ, ನಾವು 2 ಕ್ಲಾಸ್ ರೂಮ್ ಕಟ್ಟಬೇಕು ಅಂತ. ಅವರು ಉದಾರ ಮನಸ್ಸಿಂದ ಒಪ್ಪಿಬಿಟ್ಟು ನಮಗೆ 2 ತಾತ್ಕಾಲಿಕ ಕೊಠಡಿಗಳನ್ನು ಕಟ್ಟಲು, ಕಚ್ಚಾ ಕೊಠಡಿಗಳ ಕಟ್ಟಲು ಅನುಮತಿ ಕೊಟ್ಟರು. ಅದು ಅನುಮತಿ ಪತ್ರನೂ ಇದೆ ನಮ್ಮ ಹತ್ರ, ನಾವು ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇದು ಅನುಮತಿ ಪತ್ರ ಕೊಟ್ಟಿದ್ದಾರೆ ಅವರು. ಇತ್ತೀಚೆಗೂ ಕೂಡ ನಾವು ತಗೊಂಡಿದ್ದೀವಿ ಅದನ್ನು, ಮಾಲೀಕರು ಕೊಟ್ಟಂಥ ಅನುಮತಿ ಪತ್ರ. ಮತ್ತು ಅವ್ರ ಸಾಕ್ಷಿಗಳು ಕೂಡ ಇದ್ದಾರೆ ಇಲ್ಲಿ, ಯಾರು ನಮಗೆ ಜಾಗ ಕೊಡಿಸಿದ ಸಾಕ್ಷಿಗಳು ಕೂಡ ಇದ್ದಾರೆ. ಈಗ ಇದರ ಮೇಲೆ ನಾವು 2 ಕ್ಲಾಸ್ ರೂಮನ್ನು ಕಟ್ಟಿದ್ವು. ಅಲ್ಲಿ 2 ಕ್ಲಾಸ್ ರೂಮ್ ಕಟ್ಟಿ ಫೋಟೋ ತೋರಿಸಿದ್ದು 2011ರಲ್ಲಿ ಮಾರ್ಚಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಲಿಕ್ಕೆ ಮಾಡಿದಂಥ. ನೆಕ್ಸ್ಟ್ ಫೋಟೋ ನೋಡಿ, ಈ ಜಾಗ ಗೋಬೇಕು. ದಟ್ ಸೈಡ್ ಫಸ್ಟ್ ಯು ಶೋ, ಫಸ್ಟ್ ಗೋ ಸ್ಟಿಲ್
ದಟ್ ಈಸ್ ಆಲ್ ಫಸ್ಟ್ ಸ್ಟೇರ್ ಆರ್ ಸ್ಟಿಲ್ ಆರ್ ದೇರ್. ಹಾಂ, ಇದು ನೋಡಿ, ಅದು ಆ ಮೇಲೆ ಜಾಗ ಇರೋದು ಫ್ಯಾಕ್ಟ್ರಿ ಇರುವಂಥ ಸ್ಥಳ, ಈಗ ಇರುವಂಥ ಸ್ಥಳ ಈಸ್ಟ್. ಅವ್ರು ಹೇಳ್ತಾರೆ ಫ್ಯಾಕ್ಟ್ರಿ ಇತ್ತು, ನಾವು ಆಮೇಲೆ ಬಂದಿದ್ದು ಅಂತ. 2011 ಇದು ಅದು ಪೂರ್ವಕ್ಕೆ ಈಸ್ಟ್ ಅದು ಇರುವಂಥದ್ದು, ಅದು ಜಾಗ. ನೆಕ್ಸ್ಟ್ ಅದು ಮುಂಚೆ ಇದೆ ನೋಡಿರಿ. ಹಾಂ, ಅಲ್ಲಿ ನೋಡಿ, ಅದು ಮುನ್ಸಿಪಾಲ್ಟಿದು ಕಾಣ್ತದಲ್ಲ. ಇನ್ನೊಂದು ನೋಡಿ ನೋಡಿ ಅಲ್ಲಿ ಮೇಲೆ, ಶೋ ದಟ್ ಹೌಸ್ ದೇರ್, ದಟ್ ಹೌಸ್ ದೇರ್, ಶೋ ದೇರ್. ಇನ್ನೊಂದು ತಗೊಳ್ಳಿ, ಮುಂದೆ ತಗೊಳ್ಳಿ. ಅದಲ್ಲ ಅಲ್ಲಿ, ಅಲ್ಲಿ. ಹಾಂ, ಇಲ್ಲ ನೋಡಿ, ಮುನ್ಸಿಪಾಲ್ಟಿಯ, ಇಲ್ಲಿಯವ್ರಿಗೆ ಗೊತ್ತಿದೆ, ಮುನ್ಸಿಪಾಲ್ಟಿಯ ಆ ಒಂದು ಕೋಣೆ ಇದೆ ಅಲ್ಲಿ, ಕಾವಲು ಕೋಣೆ ಅಂತ ಇದೆ ನೋಡಿ ಅಲ್ಲಿ, ಆಯಿತಾ. ಈ ನಾವು ಜಾಗ ಇದು ನಮ್ಮ ಜಾಗ, ಇದು ನಮ್ಮ ಜಾಗ. ಅಲ್ಲಿ ಏನಿದೆ ನೋಡಿ, ಯಾವ್ದಾದ್ರು ಫ್ಯಾಕ್ಟ್ರಿ ಇತ್ತಾ, ಏನಿತ್ತು, ಮುನ್ಸಿಪಾಲ್ಟಿ ಕ್ಲಿಯರಾಗಿ ಕಾಣ್ತಾ ಇದೆ ಅಲ್ಲಿ. ಅಲ್ಲಿ ಅದರ ನಂತರ ಮುನ್ಸಿಪಾಲ್ಟಿ ಜಾಗ ಸ್ಟಾರ್ಟ್ ಆಗ್ತದೆ, ಅದ್ರದ್ದೆಲ್ಲ ಹಾಕೋದು. ಆದರೆ ಅಷ್ಟು ದೂರದಲ್ಲಿ ಅದು ಕಾಣ್ತದೆ. ನೆಕ್ಸ್ಟ್ ಶೋ ಲಾಸ್ಟಿಗೆ ಅನ್ನೋದ್ರೆ 430 ಮೀಟ್ರ್ ದೂರ ಇದೆ ಇಲ್ಲಿಂದ. ನಾವು ಏರಿಯಲ್ ಸರ್ವೆ ಫೋಟೋ ತೋರಿಸಿ, ಏರಿಯಲ್ ಸರ್ವೆ ಮಾಡಿದ್ದೀವಿ. 430 ಮೀಟ್ರ್ ಇದೆ. 200 ಮೀಟರ್ ನೋಡಿ, ಇದು ತೋರಿಸಿದ್ದೇವೆ ನಾವು ಈ ಜಾಗ, ಆಯಿತಾ. 200 ಮೀಟ್ರ್ ದೂರ ಇರಬೇಕು ಕನಿಷ್ಠ ಅಲ್ಲಿಂದ. ಆದರೆ ಆ ಫ್ಯಾಕ್ಟ್ರಿ 50 ಮೀಟ್ರ್ ಇಲ್ಲ ಅವ್ರದ್ದು. ಅಲ್ಲಿ ಮನುಕ ಮಾಡುವಂಥ ಫ್ಯಾಕ್ಟ್ರಿ 50 ಮೀಟ್ರ್ ಕೂಡ ಇಲ್ಲ, ಅದು ಪಕ್ಕದಲ್ಲೇ ಕಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಇದು ನಮ್ಮದು 430. ಇದು ನೋಡಿ, ಇದು ಕೊಡ್ತೀನಿ, ನಿಮ್ಗೆ ದಾಖಲೆ ಕೊಡ್ತೀನಿ. ಇಂಜಿನಿಯರ್ ಮಾಡಿರೋದು 430 ಮೀಟ್ರ್ ಎಷ್ಟಿದೆ, ಕಚರ ಹಾಕುವ ಸ್ಥಳಕ್ಕೂ ಇದಕ್ಕೂ ಕೂಡ. 200 ಅದು ಅನುಕ ತಿನ್ನುವ ವಸ್ತು, ಆಹಾರದ ವಸ್ತು. ಅದರಿಂದ ಎಷ್ಟು ಗಲೀಜು ಆಗ್ತದೆ, ಏನಾಗ್ತದೆ ನಿಮ್ಗೆ ಗೊತ್ತಿದೆ, ಎಷ್ಟು ಕಲ್ಮಶ ಆಗ್ತದೆ. ಆದರೆ ಅದನ್ನು ಅವರು ತೋರಿಸ್ತಲ್ಲ, ಪಕ್ಕದಲ್ಲಿದೆ ಅಂತ ಹೇಳ್ತಾರೆ. ಯಾವ ಪಕ್ಕದಲ್ಲಿದೆ ಇದು? ಈಗ ನೀವು ಇಲ್ಲಿ ಇದ್ದೀರಿ, ಏನಾದ್ರು ವಾಸನೆ ಆಗಲಿ, ಶಬ್ದ ಆಗಲಿ ಇದೆಯಾ? ಆ ಕಸರದ್ದೇನೋ ಗೊತ್ತಾಗ್ತದ? DDPI ಬಂದು ನೋಡ್ಕೊಂಡು ಹೋಗಿದ್ದಾರೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೆ ನಮ್ಮ ವಿರುದ್ಧವೇ ರಿಪೋರ್ಟ್. ವಿಡಿಯೋ ನೋಡಿದೆ, ನಮ್ಮ ಶಾಲೆಯ ಯಾವುದೇ ರೆಕಾರ್ಡ್ಸ್ ಇಲ್ಲ, ಎಲ್ಲ ಸುಳ್ಳು ಮಾಡಿದ್ದೇವೆ, ಇತ್ತೀಚೆಗೆ ನಾವು ಬಂದಿದ್ದೇವೆ ಅಂತ ಹೇಳಿ ಫ್ಯಾಕ್ಟ್ರಿ ಅವರು ಒಂದು ಅಲಿಗೇಷನ್ ಮಾಡಿ ವಿಡಿಯೋ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮೊಟ್ಟ ಮೊದಲು 2009ಗೆ ನಾವು ಈ ಕುರ್ಚಿ ನಗರಕ್ಕೆ ಬಂದು, ಪಟ್ಟಣಕ್ಕೆ ಬಂದು, ಸ್ಟೇಷನ್ ರೋಡಲ್ಲಿ ಬಾಡಿಗೆ ಮನೆ ಹಿಡಿದು 9-10 ಹತ್ತರಲ್ಲಿ 9ಕ್ಕೆ 2009ಕ್ಕೆ ಪ್ಲೇ ಹೋಮ್ ಮತ್ತು LKG ಶುರು ಮಾಡೋದು. ಆಮೇಲೆ 2010ಕ್ಕೆ ನಾವು ಅದನ್ನು LKG ಹುಡುಗರು UKGಗೆ ಬಂದರು, ಆಯಿತಾ. ಅಲ್ಲಿ 3 ಕೋಣೆ ಇತ್ತು, ಯಾಕಂದರೆ ಅದು ವಸತಿ ಜಾಗ ಇತ್ತು. 3 ಕೋಣೆ ಮಾಡಲಿಕ್ಕೆ ಅಷ್ಟೇ ಜಾಗ ಇತ್ತು, 4 ಕುಂಟೆಯ ಜಾಗ, ಅದು ಅಷ್ಟೇ ಜಾಗ ಇತ್ತು ಪಟೇಲ್ರವರ ಬಿಲ್ಡಿಂಗ್. ಆ ನಂತರ 2010ಕ್ಕೆ ನಮಗೆ ನಾವು ಒಂದು ಈ 407 ಜಗದಾಳೆಯವರ ಹತ್ರ ಈ ಜಾಗದ ಖರೀದಿಕರಾದ ಪತ್ರ ಮಾಡಿ ಅಡ್ವಾನ್ಸ್ ಕೊಟ್ಟು, ಇಲ್ಲಿ ಒಂದು 1ನೇ ಕ್ಲಾಸ್ ಶುರು ಮಾಡಲಿಕ್ಕೆ 11ಕ್ಕೆ ನಮ್ಗೆ 1ನೇ ಕ್ಲಾಸ್ ಬೇಕಿತ್ತು. ಅದಕ್ಕೋಸ್ಕರ ಇಲ್ಲಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಟು ಅವ್ರ ಪರ್ಮಿಷನ್ ತಗೊಂಡು ತಾತ್ಕಾಲಿಕ ಕಚ್ಚಾ ಕಟ್ಟಡವನ್ನು 2 ರೂಮ್ ಕಟ್ಟಿದ್ದು. 2 ರೂಮ್ ಕಟ್ಟಿಬಿಟ್ಟು ಶಾಲೆಯನ್ನು ನಾವು ಜೂನ್ 1, 2011ಕ್ಕೆ 407ರ ಈ ಪ್ಲಾಟ್ನಲ್ಲಿ ಶುರು ಮಾಡೋದು. ಅದರ ಸಾಕ್ಷಿಗಳಾಗಿ ಮಕ್ಕಳಿದ್ದಾರೆ, ಆಯಿತಾ. ಅವ್ರ ಹತ್ರ ನೀವು ಕೇಳ್ಬೋದು. ಹಾಂ ಸರ್. ಆಮೇಲೆ 2012ಕ್ಕೆ ನಾವು ಜಾಗವನ್ನು ಖರೀದಿ ಮಾಡೋದು ಮೇಡಮ್ನವರ ಕಾರ್ಯದರ್ಶಿಯವರ ಹೆಸರಲ್ಲಿ. ಯಾಕಂದರೆ ಅಗ್ರಿಕಲ್ಚರ್ ಲ್ಯಾಂಡ್ನ ಅಗ್ರಿಕಲ್ಚರ್ ಇಷ್ಟೇ ತೊಗೊಳಕ್ಕಿತ್ತು, ಸಂಸ್ಥೆ ತೊಗೊಳಕ್ಕಾಗ್ತಾ ಇತ್ತಿಲ್ಲ. ಹಾಗಾಗಿ ಮೇಡಮ್ನವರು, ನಮ್ಮ ಶಾಲೆಯ ಕಾರ್ಯದರ್ಶಿಯವರ ಹೆಸರಲ್ಲಿ ದ್ರಾಕ್ಷಾಣಿ ಪಾಟೀಲ್ ಅಂತ ಅವರ ಹೆಸರಲ್ಲಿ 2 ಎಕರೆ ಜಾಗವನ್ನು ನಾವು ಸೆಕ್ಷನ್ ಉದ್ದೇಶ ತಗೊಂಡು ಖರೀದಿ ಆದ ನಂತರ ಎನ್ನೆಗೆ ಅಪ್ಲೈ ಮಾಡೋದು. 2 ವರ್ಷದ ನಂತರ ಎನ್ನೆ ಆಯಿತು. ಎನ್ನೆ ಆದಮೇಲೆ ಟೌನ್ ಪ್ಲ್ಯಾನಿಂಗ್ ಆಯಿತು. ಟೌನ್ ಪ್ಲ್ಯಾನಿಂಗ್ ಆದಮೇಲೆ ಅವರಿಂದ ಸಂಸ್ಥೆಗೆ ಲೀಸ್ ತಗೊಂಡಾಗೆ ನಾವು ಮಾಡಿಬಿಟ್ಟು ಆಗ ನಮಗೆ ಪಕ್ಕಾ ಕಟ್ಟಡ ಬೇಕಾದ್ದರಿಂದ ನಾವು ಪಂಚಾಯತಿಂದ ಪರ್ಮಿಷನ್ ತೊಗೊಂಡು 2017ರಲ್ಲಿ ಈ ಕಟ್ಟಡವನ್ನು, ಈಗ ನೋಡ್ತಾ ಇದ್ದೀರಿ, ಈ ಕಟ್ಟಡವನ್ನು ಕಟ್ಟಿದ್ದು. 17ರ ನಂತರ ಹಂತ ಹಂತವಾಗಿ ಕಟ್ಕೊಂಡು ಬಂದು ಸರ್. ಆದರೆ ನಮ್ಮ ಶಾಲೆ 2011ರಿಂದ 1ನೇ ಕ್ಲಾಸಿಂದ ಇದೇ ಸ್ಥಳದಲ್ಲಿ ಕೆಳಗೆ ನೀವು ನೋಡ್ತೀರಿ, ಕೆಳಗೆ ತಾತ್ಕಾಲಿಕ ಕಟ್ಟಡ ಇದೆ. ಆ ಕಟ್ಟಡದ ಶುರು ಮಾಡಿ ಈಗ 4 ಬ್ಯಾಚ್ ಹೋಗಿ ಈಗ 5ನೇ ಬ್ಯಾಚ್ ನಡೀತಾ ಇದೆ ನಮ್ಮದು. 2021ರಲ್ಲಿ SLC ಫಸ್ಟ್ ಬ್ಯಾಚ್ ಆಯಿತು. ಈಗ ಇವತ್ತು 5ನೇ ಬ್ಯಾಚ್ ನಡೀತಾ ಇದೆ. ಯಾವುದು? ಶಿಕ್ಷಣ ಇಲಾಖೆ 2011 1ನೇ ತರಗತಿಗೆ ಸರ 2011ಕ್ಕೆ 5ನೇ ತಿಂಗಳು ಅವಾಗ ತಗೊಂಡಿದ್ದನು. ಯಾಕಂದರೆ ಪರ್ಮಿಷನ್ ಇದೆಲ್ಲ ಶಾಲೆ ನಡೆಸೋಕ್ಕಾಗಲ್ಲ ಸರ್. ಶಾಲೆ ನಾವು ಎಲ್ಲೂ ಮರದ ಕೆಳಗೆ ನಡೆಸ್ಬೋದು ಸರ್. ನಾವು ಪರ್ಮಿಷನ್ ತೋರಿಸಿದ್ದೀವಲ್ಲ ನಿಮಗೆ. 2000 ನಮ್ಮದು ದಾಖಲೆ ಇದೆ ಸರ್. ನಾವು ಇದನ್ನು ಇಲಾಖೆಗೆ ತೋರಿಸಿದ್ದೀವಿ, ಕೋರ್ಟಿಗೆ ಕೊಟ್ಟಿದ್ದೀವಿ. ಕೋರ್ಟಲ್ಲಿ ನಮ್ಮ ಕೇಸ್ ನಡೀತಾ ಇದೆ, ಆಯ್ತಲ್ಲ. ಆ ಕೇಸನ್ನು ದಾರಿ ತಪ್ಪಿಸೋ ಕೆಲಸಗಳು ಭಾಳ ಮಾಡ್ತಾ ಇದ್ದಾರೆ ಅವರು, ಆದರೆ ಅದು ಸಫಲ ಆಗೋದಿಲ್ಲ.
ಸ್ವಲ್ಪ ಡಿಲೇ ಆಗ್ಬೋದು ಜಸ್ಟಿಸ್, ಆದರೆ ನ್ಯಾಯ ಸಿಗೋದು ನಂಬಿಕೆ ನಮಗಿದೆ. ಯಾಕಂದರೆ ಹಾಂ ಸರ್, ನಮಗೆ ಶಾಲೆ ಮೊದಲಿಂದ ನಡೀತಾ ಇತ್ತು. ಇಲ್ಲಿ 2017ಕ್ಕೆ ಶಾಲೆ ಇದ್ದರೂ ಕೂಡ ಪೊಲ್ಯೂಷನ್ ಬೋರ್ಡ್ನವರು ತಮ್ಮ ರಿಪೋರ್ಟಲ್ಲೇ ತೋರಿಸ್ತಾರೆ ಶಾಲೆ ಪಕ್ಕದಲ್ಲಿ ಇದೆ ಅಂತ. 480 ಮಕ್ಕಳಿದ್ದಂಥ ಶಾಲೆ, 7ನೇ ಕ್ಲಾಸ್ ತನಕ ಇದ್ದಂಥ ಶಾಲೆಯಲ್ಲಿ ನಡೀತಿತ್ತು ಅವಾಗ. ಆವಾಗ ಅವರಿಗೆ CFE ಕೊಡ್ತಾರೆ. ಫಸ್ಟ್ CFEಗೆ ರೆಕಮೆಂಡೇಷನ್ ಕೊಟ್ಟು CFE ಕೊಡ್ತಾರೆ. ಯಾವುದೇ ಬಫರ್ ಝೋನ್ ಇಲ್ಲ. ನಮ್ಮ ಜಾಗದ ಪಕ್ಕದ ಜಾಗದಲ್ಲೇ ಅವರು ಫ್ಯಾಕ್ಟ್ರಿ ಕಟ್ಟಿದ್ದಾರೆ, ಅದನ್ನು ನಾವು ತೆಗಿಬೇಕು. ನಮ್ಮದು 407 ಸರ್, ಇದು 407/2/2. ಅವರು 408 ಅದು. ಆದರೆ ಫ್ಯಾಕ್ಟ್ರಿ 406 ಮತ್ತು 408 ಮಧ್ಯದಲ್ಲಿದೆ. ಪರ್ಮಿಷನ್ ಬೇರೆಯೇ ಕೊಟ್ಟಾರೆ ಸರ್. 1468 ಎಷ್ಟದು ಬಿಡೋದು. ಹಾಂ, ಪರ್ಮಿಷನ್ ಇರೋದೊಂದು ಕಡೆ ಬೇರೆ, ಕಟ್ಟಿರೋದೇ ಬೇರೆ, ಎಣ್ಣೆ ಆಗಿದ್ದೇ ಬೇರೆ. 408 ಎಣ್ಣೆ ಆಗಿದೆ, ಆದರೆ ಅವರು ಪರ್ಮಿಷನ್ CF ಕೊಟ್ಟಿರೋದೇ ಬೇರೆ. ಈ ರೀತಿಯೆಲ್ಲ ಇದೆ ಸರ್. ಮತ್ತು ಆ 406 ಜಾಗ ಏನಿದೆ, ಅರ್ಧ ಜಾಗ ಹೃದಯ ಭಾಗ, ಫ್ಯಾಕ್ಟ್ರಿಯ ಹೃದಯ ಭಾಗ 406 ಇದೆ. ಅದರ ಮೇಲೆ ಸ್ಟೇ ಇದೆ, ಆ ಜಾಗದ ಮೇಲೆ ಸ್ಟೇ ಇದೆ, ಏನೂ ಕಟ್ಟಲಿಕ್ಕಿಲ್ಲ, ಅದು ಎಣ್ಣೆ ಆಗಿಲ್ಲ, ಅದರ ಮೇಲೆ ಇದೆ. ಆದರೆ ಅಧಿಕಾರಿಗಳು ಇದನ್ನೆಲ್ಲ ಪರಿಗಣಿಸದೆ CF ಕೊಟ್ಟಿದ್ದಾರೆ. ಮತ್ತು ಈ CF ಕೊಟ್ಟಬೇಕಾದ್ರೆ ಅವರಿಗೆಲ್ಲ ಕಂಡೀಷನ್ ಹಾಕಿದ್ದಾರೆ. 40 ಫೂಟಿನ ಗೋಡೆ ಫ್ಯಾಕ್ಟ್ರಿ 5 ಎಕರೆ ಜಾಗಕ್ಕೆ ಫ್ಯಾಕ್ಟ್ರಿ ಸುತ್ತ ಕಟ್ಟಬೇಕು. ಡಸ್ಟ್ ಇರುವಂಥದ್ದನ್ನು ಆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಶಬ್ದ ಬರದೇ ಇದ್ದಂಗೆ ಅವರೆಲ್ಲ ಅದನ್ನು DJ ಎಲ್ಲ ಹಾಕೊಂಡು ಮಾಡಬೇಕು. ಅದನ್ನೇನೋ ಸೈಂಟಿಫಿಕ್ ಹೇಳಿದ್ರು ಅವರು, ಇದು ಅಕೋಸ್ಟಿಕ್ ಅಂತಾರೆ, ಅದನ್ನು ಮಾಡಬೇಕು. ಮಾಡಬೇಕು. ಏನು ಮಾಡಿಲ್ಲ ಸರ್. ETP ಕೂಡ ವರ್ಕ್ ಆಗ್ತಿಲ್ಲ. ನೀವು ನೋಡ್ತಿರಲ್ಲ, ETP ಕೂಡ ವರ್ಕ್ ಆಗ್ತಿಲ್ಲ. ನೀರನ್ನು ಪಬ್ಲಿಕ್ ಜಾಗಕ್ಕೆ ಬಿಡ್ತಾ ಇದ್ದಾರೆ, ಮತ್ತು ನಮ್ಮ ಶಾಲೆ ರಸ್ತೆಗೂ ಕೂಡ ಬಿಡ್ತಾ ಇದ್ದಾರೆ. ಫ್ಯಾಕ್ಟ್ರಿಯನ್ನು ಬಂದ್ ಮಾಡಬೇಕು, ಅಥವಾ ನಮ್ಮ ಶಾಲೆಯ ಬೇರೆ ಕಡೆ ನಡೆಸಬೇಕಂತ ಹೇಳಿದರೆ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಅವ್ರು ಕೊಡಬೇಕು. ಜಾಗ ಕೊಟ್ಟು ಪರಿಹಾರ ಕೊಡಬೇಕು. ನಾವೇನೋ ಅವ್ರ ಗುದ್ದಾಟಕ್ಕೆ ತಯಾರಿಲ್ಲ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ರಾಜಕಾರಣ ಬೇಕಾಗಿಲ್ಲ ಸರ್. ನಮಗೆ ಮಕ್ಕಳ ಶಿಕ್ಷಣ, ಅವರ ಆರೋಗ್ಯ ಮುಖ್ಯ. ಇಷ್ಟ. ನಮ್ಮದು ಅವ್ರು ವ್ಯಾಲ್ಯೂಯೇಷನ್ ಮಾಡಲಿ, ನಾವು ಏನು ಕಷ್ಟಪಟ್ಟಿದ್ದೀವಿ, ಅದು ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಲಿ, ಮತ್ತು ನಮಗೆ 2 ಎಕರೆ ಜಾಗ ಟೌನಲ್ಲಿ ಕೊಡಲಿ, ನಾವು ಹೋಗೋಕ್ಕೆ ತಯಾರಿದ್ದೀವಿ.